ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರತಾಪ್ ಸಿಂಹ ಈಗ ಮತ್ತೆ ವಿವಾದವನ್ನು ಮೇಲೆ ಎಳೆದುಕೊಂಡಿದ್ದಾರೆ. ಲೇಖಕಿ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಆರೋಪಿಗಳಲ್ಲಿ ಒಬ್ಬನಾಗಿರುವ ನವೀನ್ ಕುಮಾರ್ ಮನೆಗೆ ಭೇಟಿಯನ್ನು ಕೊಟ್ಟು ವಿವಾದಕ್ಕೆ ಕಾರಣವಾಗಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ. ಗೌರಿ ಲಂಕೇಶ್ ಕೊಲೆ ಪ್ರಕರಣದಲ್ಲಿ ಮೊದಲಿಗೆ ಆರೋಪಿ ನಂಬರ್ 1 ಆಗಿ ನಂತರ ನಂಬರ್ 17 ಆಗಿ 6.5 ವರ್ಷ ಜೈಲಿನಲ್ಲಿದ್ದು ಇತ್ತೀಚೆಗೆ ಜಾಮೀನಿನ ಮೇಲೆ ಹೊರಬಂದಿರುವ ಸ್ನೇಹಿತ ಮದ್ದೂರು ನವೀನ್ ಅವರನ್ನು ಭೇಟಿಯಾಗಿ ಆರೋಗ್ಯ ವಿಚಾರಿಸಿದೆ ಅಂತೇಳಿ ಆಗಸ್ಟ್ 12ನೇ ತಾರೀಕು ಮಾಜಿ ಸಂಸದ ಪ್ರತಾಪ್ ಸಿಂಹ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದರು. ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಆರೋಪಿ ಮದ್ದೂರು ನವೀನ್ ಕುಮಾರ್ ಪ್ರತಾಪ್ ಸಿಂಹ ಅವರ ಸ್ನೇಹಿತ. 6.5 ವರ್ಷ ಜೈಲಿನಲ್ಲಿದ್ದು ಬಂದ ಕೊಲೆ ಆರೋಪಿಯ ಮನೆಗೆ ಭೇಟಿ ನೀಡಿ ಫೋಟೋ ತೆಗೆಸಿಕೊಂಡು ಅದನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಪ್ರಚಾರ ಗಿಟ್ಟಿಸಿಕೊಂಡ ಪ್ರತಾಪ್ ಸಿಂಹ ವರ್ತನೆಯ ಬಗ್ಗೆ ಈಗ ಕಟು ಟೀಕೆ ವ್ಯಕ್ತ ಆಗಿದೆ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯದ ಒಂದೇ ಕಾರಣಕ್ಕೆ ಸಂಘಟಿತ ಸಂಚು ನಡೆಸಿ ಹತ್ಯೆ ಮಾಡುವುದು ಭಯೋತ್ಪಾದಕ ಕೃತ್ಯಕ್ಕೆ ಸಮಾನಾಗುತ್ತದೆ. ಐಸಿಸಿ, ಹಿಜ್ಬುಲ್ ಮುಜಾಹಿದ್ದೀನ್ನಂತಹ ಭಯೋತ್ಪಾದಕ ಸಂಘಟನೆಗಳನ್ನು ಬೆಂಬಲಿಸುವವರಿಗೂ ಗೌರಿ ಲಂಕೇಶ್ ಹಂತಕರನ್ನು ಬೆಂಬಲಿಸುವವರಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಕೊಲೆಗಾರನೊಂದಿಗೆ ಕುಶಲೋಪರಿ ನಡೆಸಿ ಅದನ್ನು ಸಾಧನೆ ಎಂಬಂತೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿರುವ ಪ್ರತಾಪ್ ಸಿಂಹ ಭಯೋತ್ಪಾದಕರ ಬೆಂಬಲಿಗ ಎಂದರೆ ತಪ್ಪಾಗುತ್ತದೆಯೇ? ಬಾಡಿಗೆ ಭಾಷಣಕಾರನಿಗೆ ವಿನಾಯಕ ಬಾಳಿಗ ಹಂತಕ ಸ್ನೇಹಿತನಾದರೆ ಮಾಜಿ ಬಾಡಿಗೆ ಬರಹಗಾರನಿಗೆ ಗೌರಿ ಲಂಕೇಶ್ ಹಂತಕ ಸ್ನೇಹಿತ. ಹಂತಕರ ಬೆಂಬಲಕ್ಕೆ ನಿಂತಿರುವ ಇಂಥವರಿಗೆ ಅರ್ಬನ್ ಟೆರರಿಸ್ಟ್ ಎಂಬ ಹೆಸರು ಸೂಕ್ತವಾದೀತು ಅಂತೇಳಿ ಕಾಂಗ್ರೆಸ್ ಕಟು ಟೀಕೆಯನ್ನು ಮಾಡಿದೆ. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆಯ ಆರೋಪಿ ಮದ್ದೂರಿನ ನವೀನ್ ಕುಮಾರ್ ತನ್ನ ಗೆಳೆಯ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೊಂಡಿದ್ದಾರೆ. ಗೋಡ್ಸೆ ಆರಾಧಕ ಬಿಜೆಪಿಯವರ ಅಸಲಿ ಮುಖವೇ ಇದು. ಸಮಾಜದ ಶಾಂತಿ ಕದಡುವ, ಕೊಲೆ ಸುಲಿಗೆಯಂತಹ ವಿಧ್ವಂಸಕ ಕೃತ್ಯ ನಡೆಸುವವರೆಲ್ಲ ಬಿಜೆಪಿಯ ಗರ್ಭಗುಡಿಯಲ್ಲೇ ಇರುತ್ತಾರೆ ಎಂಬುದಕ್ಕೆ ಇದೊಂದು ನಿದರ್ಶನ. ದಿಟ್ಟ ಪತ್ರಕರ್ತೆಯಾಗಿದ್ದ ಗೌರಿ ಲಂಕೇಶ್ ಅವರನ್ನು ನಿಷ್ಕಾರುಣವಾಗಿ ಕೊಲೆಗೈದ ಆರೋಪಿಯ ಕೃತ್ಯವನ್ನು ಬಿಜೆಪಿಯ ಮಾಜಿ ಸಂಸದರು ಖಂಡಿಸುವ ಬದಲು ಆ ಆರೋಪಿಯ ಹೆಗಲ ಮೇಲೆ ಕೈ ಹಾಕಿ ಫೋಟೋ ತೆಗೆಸಿಕೊಂಡರೆ ಸಮಾಜಕ್ಕೆ ಯಾವ ಸಂದೇಶ ಹೋಗುತ್ತದೆ ಅಂತೇಳಿ ಕಟುವಾದ ಪ್ರಶ್ನೆಯನ್ನು ಕೇಳಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. 2017ರಲ್ಲಿ ಸಿದ್ದರಾಮಯ್ಯನವರು ಮೊದಲ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಗೌರಿ ಲಂಕೇಶ್ ಅವರನ್ನು ಗುಂಡಿಟ್ಟು ಹತ್ಯೆ ಮಾಡಲಾಗಿತ್ತು. ಜುಲೈ 16 ಅಂದರೆ ಕಳೆದ ತಿಂಗಳು ಕರ್ನಾಟಕ ಹೈಕೋರ್ಟ್ನ ಕಲಬುರಗಿ ಪೀಠ ಗೌರಿ ಲಂಕೇಶ್ ಹತ್ಯೆ ಕೇಸ್ನಲ್ಲಿ ಆರೋಪಿಗಳಾಗಿರುವ ಅಮಿತ್ ದಿಗ್ವೇಕರ್, KT ನವೀನ್ ಕುಮಾರ್ ಮತ್ತು HL ಸುರೇಶ್ಗೆ ಜಾಮೀನು ಮಂಜೂರು ಮಾಡಿತ್ತು. ಗೌರಿ ಹತ್ಯೆ ಪ್ರಕರಣದ ವಿಚಾರಣೆಯಲ್ಲಿ ಆಗ್ತಾ ಇರುವಂತಹ ವಿಳಂಬದ ಕಾರಣ ಕಳೆದ ವರ್ಷದ ಡಿಸೆಂಬರ್ನಲ್ಲೇ ಮತ್ತೋರ್ವ ಆರೋಪಿ ಮೋಹನ್ ಕುಮಾರ್ಗೆ ಕರ್ನಾಟಕ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ಅದೇ ಕಾರಣದ ಅಡಿಯಲ್ಲಿ, ಅಂದರೆ ಈ ಪ್ರಕರಣದ ವಿಚಾರಣೆ ವಿಳಂಬ ಆಗ್ತಾ ಇದೆ ಎನ್ನುವಂತಹ ಕಾರಣದ ಅಡಿಯಲ್ಲಿ ಜುಲೈ 16ನೇ ತಾರೀಕು ಮಂಡ್ಯ ಜಿಲ್ಲೆಯ ಮದ್ದೂರು ಮೂಲದ KT ನವೀನ್ ಕುಮಾರ್ ಒಳಗೊಂಡಂತೆ 3 ಆರೋಪಿಗಳಿಗೆ ಕರ್ನಾಟಕ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಗೌರಿ ಹತ್ಯೆ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ವಿಶೇಷ ತನಿಖಾ ತಂಡ ಸಲ್ಲಿಸಿರುವ ಆರೋಪ ಪಟ್ಟಿಯ ಪ್ರಕಾರ KT ನವೀನ್ ಕುಮಾರ್ ಈತ ಶ್ರೀರಾಮ ಸೇನೆಯ ಸದಸ್ಯ. ಗೌರಿ ಹಂತಕರಿಗೆ ಬಂದೂಕು ಮತ್ತು ಬುಲೆಟ್ ಅನ್ನು ಪೂರೈಕೆ ಮಾಡಿದ್ದ ಆರೋಪ ಈತನ ಮೇಲಿದೆ. ಅಲ್ಲದೆ ಗೌರಿ ಹತ್ಯೆಗೂ ಕೆಲ ಹೊತ್ತು ಮೊದಲು ಈತ ಗೌರಿ ಲಂಕೇಶ್ ಮನೆಯ ಸುತ್ತಮುತ್ತ ಓಡಾಡುತ್ತಿರುವುದು CCTVಯಲ್ಲಿ ದಾಖಲಾಗಿದೆ. ಅಷ್ಟೇ ಅಲ್ಲ, ಗೌರಿಗೆ ಶೂಟ್ ಮಾಡಿದ್ದ ಹಂತಕರಲ್ಲಿ ಒಬ್ಬನನ್ನ ಈತನೇ ಗೌರಿ ಲಂಕೇಶ್ ಅವರ ಮನೆಯ ಬಳಿ ಬಿಟ್ಟು ಹೋಗಿದ್ದ ಪೊಲೀಸರ ಚಾರ್ಜ್ ಶೀಟ್ ಪ್ರಕಾರ. ಅಂದಹಾಗೆ ಜೈಲಿಗೆ ಹೋಗಿ ಬಂದ ಗಲಭೆ, ದಂಗೆ, ಕೊಲೆ ಆರೋಪಿಗಳ ಜೊತೆಗೆ ಪ್ರತಾಪ್ ಸಿಂಹ ಕಾಣಿಸಿಕೊಳ್ಳುವಂಥದ್ದು ಅಥವಾ ಅವರ ಪರ ವಕಾಲತ್ತನ್ನು ವಹಿಸುವಂಥದ್ದು ಇದೇ ಮೊದಲಲ್ಲ. ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಸಿಕ್ಕಿದ್ದ ಕುರಿ ಮಾಂಸವನ್ನು ನಾಯಿ ಮಾಂಸ ಎಂದು ಸುಳ್ಳು ಹಬ್ಬಿಸಿ ಕೊಲೆ ಆರೋಪಿ ಪುನೀತ್ ಕೆರೆಹಳ್ಳಿ ಗಲಾಟೆಯನ್ನು ಎಬ್ಬಿಸಿದ್ದ ಈ ಕೇಸ್ನಲ್ಲಿ ಪುನೀತ್ ಕೆರೆಹಳ್ಳಿಯನ್ನು ಬೆಂಗಳೂರಿನ ಪೊಲೀಸರು ಅರೆಸ್ಟ್ ಮಾಡಿದರು. ಆ ಬಳಿಕ ಪುನೀತ್ ಕೆರೆಹಳ್ಳಿ ಜಾಮೀನಿನ ಮೇಲೆ ಬಿಡುಗಡೆ ಆದ ಬಳಿಕ ಪುನೀತ್ ಕೆರೆಹಳ್ಳಿ ACP ಚಂದನ್ ಅವರು ನನ್ನನ್ನು ಬೆತ್ತಲೆಗೊಳಿಸಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತೇಳಿ ಆರೋಪವನ್ನು ಮಾಡಿದ್ದ.
ಪುನೀತ್ ಕೆರೆಹಳ್ಳಿಗೆ ಕಿರುಕುಳ ಕೊಟ್ಟಿದ್ದನ್ನು ಖಂಡಿಸಿ ಇದೇ ಪ್ರತಾಪ್ ಸಿಂಹ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಮತ್ತು ಇತರೆ ಕೆಲವರು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ಎಸಿಪಿ ಕಚೇರಿಗೆ ಮುತ್ತಿಗೆ ಹಾಕಿ ಗಲಾಟೆಯನ್ನು ಮಾಡಿದರು. ಎಸಿಪಿ ಕಚೇರಿಗೆ ಮುತ್ತಿಗೆ ಹಾಕಿದ್ದರ ಸಂಬಂಧ ಪ್ರತಾಪ್ ಸಿಂಹ ಮತ್ತು ಹರೀಶ್ ಪೂಂಜಾ ಇಬ್ಬರ ಮೇಲೂ ಕೂಡ ಪ್ರಕರಣ ದಾಖಲಾಗಿದೆ. ಈ ಕೇಸ್ನಲ್ಲಿ ಪ್ರತಾಪ್ ಸಿಂಹ A1 ಆರೋಪಿ ಆದರೆ ಹರೀಶ್ ಪೂಂಜಾ A2 ಆರೋಪಿ. ಇನ್ನು ಕಾಂಗ್ರೆಸ್ ತನ್ನ ಪೋಸ್ಟ್ನಲ್ಲಿ ಬಾಡಿಗೆ ಭಾಷಣಕಾರನಿಗೆ ವಿನಾಯಕ ಬಾಳಿಗ ಹಂತಕ ಸ್ನೇಹಿತ ಅಂತ ಹೇಳಿದೆ. ಆ ಬಾಡಿಗೆ ಭಾಷಣಕಾರ ಯಾರು ಅಲ್ಲ, ಕಾಂಗ್ರೆಸ್ ಹೇಳಿರುವಂತಹ ಆ ಬಾಡಿಗೆ ಭಾಷಣಕಾರ ಯಾರು ಅಂತ ಹೇಳಿದ್ರೆ ಅದು ಬೇರೆ ಯಾರು ಅಲ್ಲ, ಅದು ಚಕ್ರವರ್ತಿ ಸೂಲಿಬೆಲೆ. 2016ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಡಿಯಾಲ್ ಬೈಲ್ನಲ್ಲಿ RTI ಕಾರ್ಯಕರ್ತ ವಿನಾಯಕ ಪಾಂಡುರಂಗ ಬಾಳಿಗ ಅವರ ಹತ್ಯೆ ಆಗುತ್ತೆ. ಈ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದ ನಮೋ ಬ್ರಿಗೇಡ್ನ ನರೇಶ್ ಶೆನೈನನ್ನು ಅದೇ ವರ್ಷದ ಜೂನ್ನಲ್ಲಿ 2016ರಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆ ಬಳಿಕ ಅದೇ ವರ್ಷದ ಸೆಪ್ಟೆಂಬರ್ನಲ್ಲಿ 2016ರಲ್ಲೇ ಕರ್ನಾಟಕ ಹೈಕೋರ್ಟು ನರೇಶ್ಗೆ ಜಾಮೀನು ಮಂಜೂರು ಮಾಡುತ್ತೆ. RTI ಕಾರ್ಯಕರ್ತ ವಿನಾಯಕ ಪಾಂಡುರಂಗ ಬಾಳಿಗ ಹತ್ಯೆ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದಂತಹ ನರೇಶ್ ಶೆನೈ ಜೈಲಿನಿಂದ ಬಿಡುಗಡೆಯಾದಾಗ ಇದೇ ಭಾಷಣಕಾರ ಚಕ್ರವರ್ತಿ ಸೂಲಿಬೆಲೆ ಜೈಲಿಗೆ ಹೋಗಿ ಸ್ವಾಗತವನ್ನು ಮಾಡಿ ಕರ್ಕೊಂಡು ಬಂದಿದ್ರು. ಸೊ ಬಾಡಿಗೆ ಬರಹಗಾರ ಪ್ರತಾಪ್ ಸಿಂಹ ಮತ್ತು ಬಾಡಿಗೆ ಭಾಷಣಕಾರ ಚಕ್ರವರ್ತಿ ಸೂಲಿಬೆಲೆ ಕೆಟ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಅವರಂತೂ ಸಂಸದರಾಗಿದ್ದಂಥವರು, 2 ಬಾರಿ ಸಂಸದರಾಗಿ ಆಯ್ಕೆಯಾದಂಥವರು. ಅವರು ತಮ್ಮ 2ನೇ ಅವಧಿಯಲ್ಲಿ ಸಂಸತ್ ಭವನದ ಪಾಸನ್ನು ಕೊಟ್ಟು ಏನೆಲ್ಲ ಅನಾಹುತಗಳಾದವು ಎನ್ನುವಂಥದ್ದು ಪ್ರತಾಪ್ ಸಿಂಹ ಅವರಿಗೆ ಗೊತ್ತಿರುವಂತಹ ಸಂಗತಿ. ಸೊ ಜವಾಬ್ದಾರಿಯಿಂದ ನಡೆದುಕೊಳ್ಬೇಕು. ಬಹುಶಃ ಪ್ರತಾಪ್ ಸಿಂಹ ಅವರಿಗೀಗ ಅನಿವಾರ್ಯ ಪ್ರಚಾರ ಮತ್ತು ಅನುಕಂಪ ಎರಡೂ ಕೂಡ ಅನಿವಾರ್ಯ. ಪ್ರಚಾರ ಮತ್ತು ಅನುಕಂಪ ಎರಡೂ ಕೂಡ ಅನಿವಾರ್ಯ ಪ್ರತಾಪ್ ಸಿಂಹ ಅವರಿಗೆ. ಕಾರಣ ಏನು ಅಂತ ಹೇಳಿದ್ರೆ 2 ಬಾರಿ ಸಂಸದರಾಗಿದ್ದರು, 3ನೆಯ ಬಾರಿ ಟಿಕೆಟ್ ಕೈ ತಪ್ಪಿತು. ಈಗ ಪ್ರತಾಪ್ ಸಿಂಹ ಅವರು ಹೇಗೆ ಚಾಲ್ತಿಯಲ್ಲಿರ್ತಾರೆ ಎನ್ನುವಂಥದ್ದು ಇಂಪಾರ್ಟೆಂಟ್. ಆಸ್ ಎ ಪತ್ರಕರ್ತನಾಗಿ ಅವರನ್ನು ಜನ ಸ್ವೀಕಾರ ಮಾಡ್ತಾರ ಅಥವಾ ರಾಜಕಾರಣಿಯಾಗಿಯೇ ಸ್ವೀಕಾರ ಮಾಡ್ತಾರ? ರಾಜಕಾರಣಿಯಾಗಿಯೇ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ ಪ್ರತಾಪ್ ಸಿಂಹ ಅವರು ಸದಾ ಚರ್ಚೆಯಲ್ಲಿ ಇರಬೇಕಾದ್ರೆ ಏನಾದರೂ ಒಂದು ಕೆಲಸವನ್ನು ಮಾಡ್ತಾ ಇರಬೇಕು. ಆ ಕೆಲಸಗಳ 2 ಪ್ರಮುಖ ಘಟನಾವಳಿಗಳೇ ಪುನೀತ್ ಕೆರೆಹಳ್ಳಿ ಪರವಾಗಿ ವಕಾಲತನ್ನು ವಹಿಸಿಕೊಂಡು ಎಸಿಪಿ ಕಚೇರಿ ಮುಂದೆ ಹೋಗಿ ಗಲಾಟೆ ಮಾಡಿ FIR ಅನ್ನು ಹಾಕಿಸ್ಕೊಂಡಿದ್ದು, ಜೊತೆಗೆ ಈಗ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಆರೋಪಿ KT ನವೀನ್ ಕುಮಾರ್ ಮನೆಗೆ ಹೋಗಿ ಆತನ ಹೆಗ್ಗಲಿನ ಮೇಲೆ ಕೈ ಹಾಕಿ ಆತನ ಪರವಾಗಿ ವಕಾಲತನ್ನು ವಹಿಸಿರುವಂಥದ್ದು. BJP ಆ್ಯಸ್ ಎ ಪಾರ್ಟಿ ಈಗ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಾಪ್ ಸಿಂಹ ಅವರು ಸಂಸದರಲ್ಲ. ಅಂದರೆ BJPಯ ಜವಾಬ್ದಾರಿ ಪ್ರತಾಪ್ ಸಿಂಹ ಅವರ ಮೇಲೆ ಅಷ್ಟೊಂದಿಲ್ಲ. ಪ್ರತಾಪ್ ಸಿಂಹ ಅವರು ಏನು ಮಾಡ್ತಾರೆ ಅದರ ಮೇಲೆ ಅಷ್ಟೊಂದು ಜವಾಬ್ದಾರಿ ಇಲ್ಲ. ಈ ಒಂದು ಪಕ್ಷದ ಸದಸ್ಯರಾಗಿದ್ದರೂ ಕೂಡ ಅಷ್ಟೊಂದು ಜವಾಬ್ದಾರಿ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಾಪ್ ಸಿಂಹ ಅವರ ಇತ್ತೀಚಿನ ಕೆಲವು ಭಾಷಣಗಳನ್ನು ಗಮನಿಸಿದ್ರೆ ಅವರಿಗೂ ಪಕ್ಷಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಅರ್ಥದಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಬಟ್ ಅವರು ಈಗ ಚಾಲ್ತಿಯಲ್ಲಿರಬೇಕು. ಕಾರಣ ಏನು ಅಂತ ಹೇಳಿದ್ರೆ ನಾಣ್ಯ ಚಾಲ್ತಿಯಲ್ಲಿ ಇಲ್ಲ ಅಂದರೆ ಅದರ ಮೌಲ್ಯ ಕಡಿಮೆ ಆಗುತ್ತೆ, ಅದರ ಬೆಲೆ ಕಡಿಮೆ ಆಗುತ್ತೆ. ಹೀಗಾಗಿ ಅನಿವಾರ್ಯ ಪ್ರತಾಪ್ ಸಿಂಹ ಅವರಿಗೂ ಕೂಡ. ಬಹುಶಃ ಅದರ ಎಲ್ಲವೂ ಕೂಡ ಗೊತ್ತಿದ್ದೇ ಮಾಡಿರುವಂಥದ್ದು ಪ್ರತಾಪ್ ಸಿಂಹ ಅವರು. ಎಲ್ಲವೂ ಪುನೀತ್ ಕೆರೆಹಳ್ಳಿ ವಿಷಯ ಇರ್ಬೋದು, ಈ ವಿಷಯ ಇರ್ಬೋದು, ಇದು ಗೊತ್ತಿದ್ದೇ ಮಾಡಿರುವಂಥದ್ದು, ತಿಳಿದೇ ಮಾಡಿರುವಂಥದ್ದು. ತಿಳಿಯದೇ ಮಾಡುವಷ್ಟು ದಡ್ಡರಲ್ಲ ಪ್ರತಾಪ್ ಸಿಂಹ ಅವರು, ಅಷ್ಟು ದಡ್ಡರಲ್ಲ ಪ್ರತಾಪ್ ಸಿಂಹ ಅವರು. ಗೊತ್ತವರಿಗೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟನ್ನು ಹಾಕಿದ ಬಳಿಕ ಏನು ಟೀಕೆ ಟಿಪ್ಪಣಿಗಳು ಬರುತ್ತೆ ಕಾಂಗ್ರೆಸ್ನಿಂದ ಆಗಲಿ ಅಥವಾ ಸಾಮಾಜಿಕವಾಗಿ ಏನು ಟೀಕೆ ಟಿಪ್ಪಣಿಗಳು ಬರ್ತವೆ ಅಂತಲೂ ಗೊತ್ತು. ಹಿಂದೂ ಸಂಘಟನೆಗಳು ನನ್ನನ್ನು ಯಾವ ರೀತಿ ಸ್ವೀಕಾರ ಮಾಡ್ಬೋದು ಎನ್ನುವಂಥದ್ದು ಕೂಡ ಪ್ರತಾಪ್ ಸಿಂಹ ಅವರಿಗೆ ಗೊತ್ತು. ಹಿಂದೂ ಸಂಘಟನೆಯವರಿಗೆ ಸಹಜವಾಗಿ ಖುಷಿಯಾಗುತ್ತೆ. ನೋಡಿ, ಪ್ರತಾಪ್ ಸಿಂಹ ಅವರು ಸಂಸದ ಸ್ಥಾನ ಕಳ್ಕೊಂಡ್ರೂ ಕೂಡ, ಟಿಕೆಟ್ ಕೊಡದಿದ್ದರೂ ಕೂಡ ಹಿಂದೂಗಳ ಪರವಾಗಿ ಹೇಗೆ ವಕಾಲತನ್ನು ವಹಿಸ್ತಾ ಇದ್ದಾರೆ ಅಂಥೇಳಿ ಬಹುಶಃ ಸಂಘಟನೆಗಳು ಅವರ ಪರವಾಗಿ ಅನುಕಂಪವನ್ನು, ಮರುಕವನ್ನು ವ್ಯಕ್ತಪಡಿಸಬಹುದು. ಅದೇ ಪ್ರಯತ್ನವನ್ನು ಪ್ರತಾಪ್ ಸಿಂಹ ಅವರು ಮಾಡ್ತಾ ಇರುವಂಥದ್ದು. ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ, ತಾವೊಬ್ಬ ಹಾರ್ಡ್ ಕೋರ್ ಹಿಂದೂ ಅಂಥೇಳಿ.